ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರ್ಗೊಪ್ಪ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದಲ್ಲಿ ರೈತರು ಬೆಳೆದ ಗೋವಿನ ಜೋಳದ ಗುಂಪಿಗೆ ವಿದ್ಯುತ್ ಸ್ಪರ್ಶದಿಂದ ಬೆಂಕಿಗೆ ಆಹುತಿಯಾಗಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟ ಆದಂತ ಸಂಗತಿಯಲ್ಲಿ ತತ್ಕ್ಷಣವಾಗಿ ಅಗ್ನಿಶಾಮಕ ದಳ ಬಂದು ಆ ಒಂದು ಏನೋ ಗುಂಪಿಗೆ ಉರಿ ಹತ್ತಿದೆಯಲ್ಲ ಗೋವಿನ ಜೋಳನ ತತ್ಕ್ಷಣ ಆರಿಸುವುದರಲ್ಲಿ ಅಗ್ನಿಶಾಮಕದ ತಂಡ ಯಶಸ್ವಿಯಾಗಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದಲ್ಲಿ ಇಂದು ವಿದ್ಯುತ್ ಸ್ಪರ್ಶದಿಂದ ಗೋವಿನ ಜೋಳದ ರಾಶಿ ಅಂದರೆ ತೆನೆ ಇರುತ್ತಲ್ಲ, ಆ ತೆನೆಯ ಮತ್ತು ರಸ್ತೆಯ ಎಡಬದಿ ಮತ್ತು ಬಲಬದಿಯಲ್ಲಿ ರೈತರು ಬೇಸಿಗೆ ಇರೋದ್ರಿಂದ ತಮ್ಮ ಜಮೀನಿನಲ್ಲಿ ಹಾಕ್ಕೊಂಡಿದ್ರು ರಸ್ತೆ ಎಡಬದಲ್ಲಿ. ಆದರೆ ಇವತ್ತಿನ ದಿವಸ ವಿದ್ಯುತ್ ಸ್ಪರ್ಶದ ಸ್ಪಾರ್ಕ್ನಿಂದ ಗಿಡಗಳಿಗೆ ಹತ್ತಿ ಅಲ್ಲೇನು ಒಣ ಹುಲ್ಲಂತಿರ್ತಲ್ಲ ಕಡ್ಡ, ಆ ಕಡ್ಡಕ್ಕೆ ಉರಿ ಹತ್ತಿ ಎಲ್ಲ ಇರ್ತಕ್ಕಂಥ ಎಡಬದಿ ಮತ್ತು ಬಲಬದಿಯಲ್ಲಿರ್ತಕ್ಕಂಥ ರೈತನ ಗೋವಿನ ಜೋಳ ಕುಟ್ರಿ ಅಂತೀವಿ ಹಳ್ಳಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಆ ಗೋವಿನ ಜೋಳ ಕುಟ್ರಿಗೆ ಇವತ್ತಿನ ದಿವಸ ಬೆಂಕಿ ಹತ್ಕೊಂಡು ತಾವೆಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಭಾಳಷ್ಟು ವಿದ್ಯುತ್ ಸ್ಪರ್ಶದಿಂದ ರೈತನ ಸಂಪೂರ್ಣ ಗೋವಿನ ಜೋಳ ಸುಮಾರು ಅವರು ಲೆಕ್ಕ ಮಾಡಿದಂಗೆ ಸುಮಾರು 5 ರಿಂದ 6 ಲಕ್ಷ ಮೌಲ್ಯದ ಹಣದ ಗೋವಿನ ಜೋಳ ಇವತ್ತಿನ ದಿವಸ ರೈತನಿಗೆ ಲುಕ್ಷಾಣ ಆಗಿದೆ, ಲಾಸ್ ಆಗಿದೆ ಅನ್ನುವಂಥದ್ದನ್ನು ಅಗ್ನಿಶಾಮಕ ದಳ ತತ್ಕ್ಷಣ ರೋಣ ತಾಲೂಕಿನ ಅಗ್ನಿಶಾಮಕ ತಂಡ ಮಂಜುನಾಥ್ ಮೇಲನ್ಮಡಿ ಠಾಣಾಧಿಕಾರಿಗಳು ನೀಲಪ್ಪ ರೋಣದ್ ಜೊತೆಗೆ ಪ್ರಸನ್ನ ಹನುಮಂತ ಕಟ್ಟಿಮಣಿ, ರಾಜೇಶ್ ಮಲ್ಲೂರ್, ಅಯ್ಯನಗೌಡ ಪಾಟೀಲ್, ಮಾಬು ಸಾಬ್ ತಹಶೀಲ್ದಾರ್ ಚಾಲಕನೊಂದಿಗೆ ಈ ಒಂದು ಏನೋ ಉರಿ ಹತ್ತಿದಂಥ ಬೆಂಕಿ ಹತ್ತಿದೆಯಲ್ಲ ಇದನ್ನೆಲ್ಲ ಆರಿಸೋದರಲ್ಲಿ ತಡವಾದರೂ ಎಲ್ಲ ರೀತಿಯಲ್ಲಿ ಆರಿಸೋದರಲ್ಲಿ ಅಗ್ನಿಶಾಮಕ ತಂಡ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡಿ ಬೆಂಕಿಯನ್ನು ಆರಿಸೋದರಲ್ಲಿ ಯಶಸ್ವಿಯಾಗಿದೆ. ಏನು ಇವತ್ತಿನ ದಿವಸ ನಾವು ನೋಡ್ತಾ ಇದೀವಲ್ಲ, ಬೆಂಕಿ ಏನು ಲಾಸ್ ಆಗಿದೆ. ಸುಮಾರು 8 ರಿಂದ 10 ಎಕರೆ ಜಮೀನ್ದಾರ್ ಇರತಕ್ಕಂಥ ಶ್ರೀ ದೇವರಾಜ್ ಯಲ್ಲಪ್ಪ ಅಂಗಿ ಅಂತಂದು ಸುಮಾರು 50 ವರ್ಷದ ಒಬ್ಬ ರೈತನ ಸುಮಾರು 4-5 ಲಕ್ಷ ಸುಮಾರು ಅವ್ರು ಹೇಳೋ ಪ್ರಕಾರ ಸರ್ ನಮ್ಮ ಒಂದು 200-300 ಕ್ವಿಂಟಲ್ ಆಗ್ತಿದ್ವು ಅಂತ ಹೇಳುವಂಥ ವಿಚಾರದಲ್ಲಿ ಇವತ್ತಿನ ದಿವಸ ಆ ರೈತನ ಜೊತೆಗೆ ಕೇವಲ ದೇವರಾಜ್ ಯಲ್ಲಪ್ಪ ಅಂಗಿ ಅಲ್ಲ, ಇದೇ ರೀತಿ ಆ ಗ್ರಾಮದಲ್ಲಿ ಸುಮಾರು 7 ರಿಂದ 8 ರೈತರ ಒಂದು ಗೋವಿನ ಜೋಳನ ಲಾಸ್ ಆಗಿದೆ ಅನ್ನೋಂಥ ಮಾಹಿತಿನೂ ಇತ್ತೀಚೆಗೆ ನಮಗೆ ಒದಗಿ ಬಂದಿದೆ. ಆ ಒಂದು ಒದಗಿ ಬಂದಿದ್ದ ಪ್ರಕಾರ ರೈತನು ವರ್ಷಾನುಗಟ್ಟಲೆ ಸುಮಾರು 120 ಅಂದರೆ 4 ತಿಂಗಳ ಕಾಲ 6 ತಿಂಗಳ ಹಿಂಗಾರಿಯಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಸಾಲ ಮಾಡಿ ಗೊಬ್ಬರ ಬೀಜ ಮಾಡಿ ಏನೋ ಮಾಡಿ ಸಾಲ ಸೂಲ ಮಾಡಿ ರೈತ ತನ್ನ ಬದುಕು ನಿರ್ವಹಣೆಗಾಗಿ ಈಗಾಗಲೇ ಸರ್ಕಾರ ಸರಿಯಾದ ರೀತಿಯಿಂದ ಬೆಂಬಲ ಕೊಡಲಿಲ್ಲ ಅನ್ನೋ ಒಂದು ಕಡೆ ನೋವು, ಏನು ಗೊಬ್ಬರ ಬೀಜ ಆಳಿನ ಸಾಲ ಬಡ್ಡಿ ಸಾಲವನ್ನು ಇದಿಷ್ಟು ಇಂಥದ್ದು ಸಂಕಷ್ಟದಲ್ಲಿ ರೈತ ರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಗೋಂಜಾಳ ಕುಟ್ರಿ ಇವತ್ತಿನ ದಿವಸ ಅನಾಹುತಕ್ಕೆ ಉರಿಯಾಗಿ ರೈತನು ಭಾಳಷ್ಟು ನಷ್ಟದಲ್ಲಿ ಸರ್ಕಾರವಾಗಿ ಎಚ್ಚೆತ್ತುಕೊಂಡು ನಷ್ಟಕ್ಕೆ ಒಳಗಾಗಿರುವ ರೋಣ ತಾಲೂಕಿನ ಮಾಳವಾಡ ಗ್ರಾಮದ ರೈತರ ಕಣ್ಣೀರು ಒರೆಸುವುದರಲ್ಲಿ ಯಶಸ್ವಿ ಹಾಗೂ ಸಂಬಂಧಪಟ್ಟಂಥ ಅಲ್ಲಿಯ ದಂಡಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರು ಸರ್ಕಾರಕ್ಕೆ ವರದಿ ಮಾಡಿ ರೈತನಿಗೆ ಪರಿಹಾರ ಕೊಡಿಸುವುದರಲ್ಲಿ ಯಶಸ್ವಿ ಆಗಬೇಕು ಅನ್ನುವಂಥ ಕಳಕಡೆ ಚಾಣಕ್ಯ ನ್ಯೂಸ್ ವಾಹಿನಿ ಜೊತೆಗೆ ಸರ್ಕಾರನ ಎಚ್ಚೆತ್ತುಕೊಳ್ಳಬೇಕು ಅನ್ನೋಂಥ ವಿಚಾರದಲ್ಲಿ ವಿಶೇಷವಾಗಿ ನಮ್ಮನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಘಟನೆಯಲ್ಲಿ ಅಗ್ನಿಶಾಮಕ ದಳದ ತಂಡ ತತ್ಕ್ಷಣವಾಗಿ ಸಾರ್ವಜನಿಕರ ದೂರಿಗೆ ಸ್ಥಳಕ್ಕೆ ಧಾವಿಸಿ ಸ್ಥಳಕ್ಕೆ ಬಂದು ತಮ್ಮ ವಾಹನದೊಂದಿಗೆ ಎಲ್ಲ ರೈತರ ಯಾವುದೇ ರೀತಿಯಿಂದ ಪ್ರಾಣಹಾನಿ ಆಗದೆ ರಕ್ಷಣೆ ಮಾಡೋದರಲ್ಲಿ ಅಗ್ನಿಶಾಮಕ ದಳದ ತಂಡ ಭಾಳ ಯಶಸ್ವಿ ಕಾರ್ಯಾಚರಣೆ ಮಾಡಿ ಮಾಳವಾಡ ಗ್ರಾಮದಲ್ಲಿ ನಡೆದ ದುರ್ಘಟನೆ ಈ ಒಂದು ಕೃತ್ಯ ಎಂದೂ ರೈತನಿಗೆ ಮುಂದೆಂದು ಬರಬಾರದು ಅನ್ನುವಂಥ ದೃಷ್ಟಿಯಲ್ಲಿ ರೈತರು ಇವತ್ತಿನ ಕರ್ನಾಟಕ ರಾಜ್ಯ ರೈತರು ಈ ಒಂದು ಸನ್ನಿವೇಶ ನೋಡಿ ಬೇಸರಗೊಳ್ಳುವಂಥ ವಿಚಾರದಲ್ಲಿದ್ದೀವಿ. ಹೀಗಾಗಿ ಮತ್ತೊಮ್ಮೆ ಮಗುದೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ, ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದ ರೈತರ ಸಂಕಷ್ಟವನ್ನು ಎದುರಿಸೋದಕ್ಕಾಗಿ ಸ್ಥಳೀಯ ಉಸ್ತುವಾರಿ ಸಚಿವರ ಇರತಕ್ಕಂಥಾಗಿರ್ಬೋದು H.K. ಪಾಟೀಲ್ರು ತಾವು ಈ ಒಂದು H.K. ಪಾಟೀಲ್ರು ಈ ಒಂದು ರೈತರ ಕಣ್ಣೀರು ಒರೆಸ್ತಾರೆ ಅನ್ನೋಂಥ ನಂಬಿಕೆ ನಮಗೂ ಇದೆ. ಯಾಕಂದರೆ H.K. ಪಾಟೀಲ್ರು ರೈತರ ಪರ ಚಿಂತನೆ ಮಾಡುವಂಥ ಒಬ್ಬ ನಾಯಕನ ಇರೋದರಿಂದ ತತ್ಕ್ಷಣವಾಗಿ ಅವರು ರೈತನ ಮಗ ಇರೋದರಿಂದ ಮಾಳವಾಡ ಗ್ರಾಮದ ಬಹುಶಃ C.C. ಪಾಟೀಲ್ರು ಬರ್ಬೋದು ಅನ್ಸುತ್ತೆ ನನಗಿಲ್ಲಿ. C.C. ಪಾಟೀಲ್ರು ಶಾಸಕರು ಅವರು ಇದನ್ನು ಎಚ್ಚೆತ್ತುಕೊಂಡು ವಿಧಾನಸಭಾ ಸದಸ್ಯರು C.C. ಪಾಟೀಲ್ರು ಅವರು ಎಚ್ಚೆತ್ತುಕೊಂಡು ರೈತನಿಗೆ ನ್ಯಾಯ ಕೊಡಿಸ್ಬೇಕೆಂದು ವಿನಂತಿಸ್ಕೊಡ್ತೇನೆ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇರ್ಗೊಪ್ಪ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.